ಡಾಕ್ಟರ್ ರಾಘವೇಂದ್ರ ರಾವ್ ಬೇಂದ್ರೆ, ಜನಪ್ರಿಯವಾಗಿ ಡಾಕ್ಟರ್ ರಾ ಬೇಂದ್ರೆ, ಕನ್ನಡ ಸಾಹಿತ್ಯದ ಮಹಾನ್ ಕವಿ, ತತ್ವಚಿಂತಕ ಮತ್ತು ಸಾಂಸ್ಕೃತಿಕ ಚಿಂತನೆಗಾರರು. 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದ ಅವರು ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದರು. ಬೇಂದ್ರೆಯವರು ಶಿಕ್ಷಣ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸಿ ಅಧ್ಯಾಪಕರಾಗಿ ಕೆಲಸ ಮಾಡಿದರು. ಆದರೆ ಸಾಹಿತ್ಯವೇ ಅವರ ಜೀವಾಳ. ಅವರ ಕಾವ್ಯದಲ್ಲಿ ಗ್ರಾಮೀಣ ಜೀವನ, ಪ್ರಕೃತಿ, ಭಕ್ತಿ, ಪ್ರೀತಿ, ಮಾನವೀಯ ಮೌಲ್ಯಗಳು ಹಾಗೂ ದಾರ್ಶನಿಕ ಚಿಂತನೆಗಳು ಆಳವಾಗಿ ಪ್ರತಿಬಿಂಬಿಸುತ್ತವೆ. ಸರಳ ಭಾಷೆಯಲ್ಲಿ ಗಂಭೀರ ವಿಚಾರಗಳನ್ನು ಹೇಳುವ ವಿಶಿಷ್ಟ ಶೈಲಿ ಅವರ ಕಾವ್ಯದ ಗುರುತು. ನಾಕುತಂತಿ, ಮೂರ್ತಿ ಮತ್ತು ಕಾಮನಬಿಲ್ಲು, ಗಿರಿಬಾಲೆ, ಸಖೀಗೀತ ಮೊದಲಾದ ಕೃತಿಗಳು ಕನ್ನಡ ಕಾವ್ಯದ ಅಮೂಲ್ಯ ಸಂಪತ್ತು. ಅವರ ಸಾಹಿತ್ಯ ಸಾಧನೆಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಈ ಗೌರವ ಪಡೆದ ಮೊದಲ ಕನ್ನಡ ಕವಿಗಳಲ್ಲಿ ಅವರೂ ಒಬ್ಬರು. ಸರಳ ಜೀವನ, ಉನ್ನತ ಚಿಂತನೆ, ಸಾಂಸ್ಕೃತಿಕ ಬದ್ಧತೆ ಇವೇ ಬೇಂದ್ರೆಯವರ ಬದುಕಿನ ಸಾರ. 1981 ಅಕ್ಟೋಬರ್ 26ರಂದು ಅವರು ಇಹಲೋಕ ತ್ಯಜಿಸಿದರೂ ಅವರ ಕಾವ್ಯ ಕನ್ನಡ ಹೃದಯಗಳಲ್ಲಿ ಸದಾ ಜೀವಂತವಾಗಿದೆ.